ಬಾಬು ಜಗಜೀವನ್ ರಾಮ್ ರವರು ನಾವೆಲ್ಲರೂ ಹೇಳ್ತಾರೆ. ಇವತ್ತು ಅವರು ತಂದೆ ಶೋಭಿರಾಮ್ ರವರು, ತಾಯಿ ಬಸಂತ ದೇವಿಯವರು, ಇವರು ಸಾಮಾನ್ಯ ಬಡತನದಲ್ಲಿ ಹುಟ್ಟಿ ಅವತ್ತು ಏನು ಜಾತಿ ಪದ್ಧತಿ, ನಮ್ಮಲ್ಲಿ ಅನಿಷ್ಟ ಜಾತಿ ಪದ್ಧತಿ ಇತ್ತು, ಅದರ ಎಲ್ಲ ಕಷ್ಟಗಳನ್ನ ಕೂಡ ನೋಡಿದ್ವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಮತ್ತು ಅವರು ಏನು ಸಮಾಜಕ್ಕೆ ಹೇಳಿಕೊಟ್ಟಿದ್ರು ಅಂದ್ರೆ ಬಲಹೀನ ವರ್ಗಗಳಿಗೆ ವಿಶೇಷವಾಗಿ ನಾವ್ಯಾರು ಕೂಡ ಯಾರೋ ನಮ್ಮ ಮೇಲೆತ್ತಿದ್ದಾರೆ, ದೇವರು ಬಂದು ಆಶೀರ್ವಾದ ಮಾಡ್ತಾರೆ, ಅದು ದೇವರೇ ನಮ್ಗೆ ಮೇಲೆ ಕೆತ್ತುತ್ತಾರೆ ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಳಕ್ ಹೋಗ್ಬೇಡಿ. ಶಿಕ್ಷಣದಿಂದ ನೀವೆಲ್ಲ ಕೂಡ ಸಬಲೀಕರಣ ಆಗ್ಬೇಕು. ಶಿಕ್ಷಣ ಒಂದೇ ನಿಮ್ಮನ್ನ ಮೇಲೆತ್ತಲಿಕ್ಕೆ ಶಕ್ತಿ ಇರ್ತಕ್ಕಂಥ, ನಮಗೆ ಇರ್ತಕ್ಕಂಥ ಆಯುಧ ಅಂತ ಹೇಳಿ, ಅದಕ್ಕಿಂತ ಶಕ್ತಿಯುತವಾಗಿರ್ತಕ್ಕಂಥ ಆಯುಧ ಇನ್ಯಾವುದೂ ಇಲ್ಲ ನಮಗೆ. ಅದಕ್ಕೆ ಉದಾಹರಣೆ ನಾನೇ ಅಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ರು. ಅದಕ್ಕೆ ಯಥಾವತ್ತಾಗಿ ಅವರ ಆಶಯವನ್ನ ಯಥಾವತ್ತಾಗಿ ಯಾರಾದರೂ ಪಾಲನೆ ಮಾಡಿದ್ರೆ ಈ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥವರಲ್ಲಿ ಇವತ್ತು ಇವತ್ತು ನಮಗೆ ಜಗಜೀವನ್ ರಾಮ್ ಅವರು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರು ನೀವೆಲ್ಲ ನೋಡಿರ್ಬೋದು, ಗಣಿತದಲ್ಲಿ 100 ತಗೊಂಡಿದ್ದಂತೆ, ವಿಜ್ಞಾನದ ವಿಷಯದಲ್ಲಿ 100 ತಗೊಂಡಿದ್ದಂತೆ. ಅಂದ್ರೆ ಅಷ್ಟು ವಿದ್ಯೆಯಲ್ಲಿ, ಶಿಕ್ಷಣದಲ್ಲಿ ಪ್ರಾವೀಣ್ಯತೆಯನ್ನ ಪಡ್ಕೊಂಡಂತಹ ಒಬ್ಬ ಧೀಮಂತ ವ್ಯಕ್ತಿಯಾಗಿದೆ. ಅಷ್ಟಕ್ಕೆ ನಿಲ್ಲಿಸಲಿಲ್ಲ ಅವರು. ನಾನೇನಪ್ಪ ಇವತ್ತು ಸಾಮಾನ್ಯ ಚೆನ್ನಾಗಿ ಹುಟ್ಟಿದ್ದೀನಿ, ನಾನು ಸಂಸ್ಕೃತ ಹೆಂಗ್ ಕಲಿಯೋದು ಅಂತ ವಿಚಾರ ಮಾಡಲಿಲ್ಲ. ಸಂಸ್ಕೃತ ಮಾತ್ರ ಕಲಿಯಲಿಲ್ಲ, ಅವರು ವೇದಗಳನ್ನು ಕೂಡ ಅಧ್ಯಯನ ಮಾಡಿದಂತ ಒಬ್ಬ ನಾಯಕರಾಗಿದ್ದರು. ವೇದಗಳನ್ನ ಕೂಡ ಅವರು ಅರ್ಥ ಮಾಡ್ಕೊಂಡಿದ್ರು. ಹಾಗಾಗಿ ಇಡೀ
ಸಮಾಜದ ಆಗುಹೋಗುಗಳು ಇವತ್ತು ಯಾವ ರೀತಿ ಬೇರೆ ಬೇರೆ ಸಮಾಜಶಾಸ್ತ್ರ, ವಿಜ್ಞಾನ, ಗಣಿತ, ಕಾನೂನು ಶಾಸ್ತ್ರ ಒಂದ ಎರಡ ಹೀಗೆ ಒಂದು ಜ್ಞಾನದ ಸಂಪತ್ತನ್ನು ಅವರು ಗಳಿಸಿ, ನಾವು ಹೇಳ್ತೀವಲ್ಲ ಸಂಪತ್ತು ಇವತ್ತು ಈ ಜಮೀನುಗಳು ಅದು ಇದು ಸಂಪತ್ತು, ಅದೆಲ್ಲ ಸಂಪತ್ತು ಅವರು ಸಂಪಾದನೆ ಮಾಡಿದ್ರು. ಅವರು ಜ್ಞಾನದ ಸಂಪತ್ತನ್ನ ಗಳಿಸಿದ್ರು. ಅದ್ರ ಮೂಲಕ ಏನ್ ಮಾಡಿದ್ರು, ಅವ್ರು 31 ವರ್ಷಕ್ಕೆ ಅವರು ಸಂಸದರಾಗೋದು, ಶಾಸಕರ ಕೆಲಸ ಮಾಡಿದ್ರು 26 ವರ್ಷ ಅಂತ ಕಾಣ್ತದೆ ನನಗೆ. ಬಹುಶಃ ಮುಖ್ಯ ಭಾಷಣಕಾರ ಹೇಳ್ಬೋದು 31 ವರ್ಷಕ್ಕೇನೆ ಅವರು ಸಂಸದರ ಕೆಲಸ ಮಾಡಿದ್ರು. ಅದಾದ್ಮೇಲೆ ಅನೇಕ ಜವಾಬ್ದಾರಿಗಳನ್ನ ಕೇಂದ್ರ ಸರ್ಕಾರದಲ್ಲಿ ತಗೊಂಡಿದ್ರು.